ನಾ ನಾಳೆ ಬೆಂಗಳೂರಿಗೆ ಹೊಂಟೀನಿ ಅಂತೇಳಿ ನಮ್ಮ ಅವ್ವ ಶೇಂಗಾ ಹೋಳ್ಗಿ ಮಾಡ್ಲತ್ತಾಳ ನೋಡ್ರಿ. ನಮ್ಮ ಮನ್ಯಾಗ ದನ ಕರುಗಳು ಭಾಳ ಅವ್ ನೋಡ್ರಿ. ನಮ್ಮ ಅವ್ವಾಗ ದನ ಕರುಗಳು ಅಂದ್ರೆ ಭಾಳ ಇಷ್ಟ. ಹಂಗಾಗಿ ನಮಗ್ ಸಣ್ಣಂದಿರಾಗಿಂದ ಇವಾಗಿನ ಹಿಡಿದು ಹಾಲಾಗ್ಲಿ, ಮಜ್ಗಿ, ಬೆಣ್ಣಿ, ತುಪ್ಪ, ಮೊಸರು ಇವೆಲ್ಲ ನಾವು ಹೊರಗೆ ತಿಂದು ಅಭ್ಯಾಸನ ಇಲ್ರಿ. ಎಲ್ಲ ನಮ್ಮ ಮನ್ಯಾಗ ಫ್ರೆಶ್ ಆಗಿ ರೆಡಿ ಮಾಡ್ತಾಳ್ರಿ. ಮಧ್ಯಾಹ್ನ ಟೈಮ್ನಾಗ ಊಟ ಆದ್ಮೇಲೆ ನಮ್ ದೊಡ್ಡ ಮನಿ ಬೆಂಕಿನೊಳಗ ಬೀಸೋ ತಣ್ಣಗ್ ಗಾಳಿಗೆ ಸುಖದ ನಿದ್ದೆ ಬರ್ತದ್ರಿ ನಂಗನ. ನಾ ನಾಳೆ ಬೆಂಗಳೂರು ಕಡೆ ಹೋಗ್ತೇನೆ ಅಂತೇಳಿ ನಮ್ಮ ಅವ್ವ ನನ್ ಸಲುವಾಗಿ ಪ್ರೋಟೀನ್ ಶೇಂಗಾದೊಳಗಿ ಮಾಡ್ಲತ್ತಿಳು. ಒಲಿ ಮುಂದ್ ಕುಂತ್ ಒಂದೆರಡು ಗರಂ ಗರಂ ಶೇಂಗಾದೊಳಗಿ ತಿಂದು ನಾ ನಮ್ಮ ಹೊಲ್ದ ಕಡೆ ಹೊಂಟ್ರಿ. ನಂಗೆ ಒಂದೊಂದ್ಸರ ಅನಸ್ತದ್ರಿ, ನಾವು ಆಫೀಸ್ ಒಳಗ ಕಂಟಿನ್ಯೂಸ್ ಆಗಿ 1-2 ಗಂಟೆ ಕೆಲಸ ಮಾಡ್ದೇವಪ್ಪ ಅಂತಂದ್ರೆ ಬೋರ್ ಆದಂಗ ಆಗ್ತದ. ಅಂತದ್ರೊಳಗೆ ನಮ್ಮ ಅಪ್ಪ ಮುಂಜಾನೆ 10ಕ್ಕೆ ಹೊಲ್ದ ಕಡೆ ಬಂದು ಸಂಜೆ 6 ಕಂಟಿನ್ಯೂಸ್ ಆಗಿ ಈ ತರ ಗಳೆ ಹೊಡ್ಕೊಂಡ್ ಹೋಗ್ತಾ ಇರ್ತಾರ್ರಿ. ಪೇಷನ್ಸ್ ಅಂದ್ರೆ ಏನ್ ಅಂತೇಳಿ ಬೆಸ್ಟ್ ಎಕ್ಸಾಂಪಲ್ ನಾ ನಮ್ಮ ಅವ್ವ ಅಪ್ಪಗ್ ನೋಡಿ ಕಲಿತೀನಿ ನೋಡ್ರಿ. ನಮ್ಮ ಹೊಲ್ದ ಸುತ್ತಮುತ್ತ ಎಲೆಕ್ಟ್ರಿಕ್ ಕಂಬಗಳು ಎಲ್ಲೂ ಇಲ್ಲ. ಇವತ್ ಹೆಂಗಾದ್ರೂ ಮಾಡಿ ಎಲೆಕ್ಟ್ರಿಕ್ ಕಂಬಗಳು ಹುಡುಕ್ಲೇಬೇಕಂತೇಳಿ ಪಣ ತೊಟ್ಟು ನಾ ನಮ್ಮ ಹೊಲ್ದ ನಿಂತ ಸುತ್ತಮುತ್ತ ಎಲೆಕ್ಟ್ರಿಕ್ ಕಂಬಗಳು ಹುಡುಕ್ಲಾಕ್ ಹೋದ. 2-3 ಹೊಲ ದಾಟಿದ್ಮೇಲೆ ನನಗೆ ಎಲೆಕ್ಟ್ರಿಕ್ ಕಂಬಗಳು ಕಾಣಿಸೋರಿ. ನೋಡಿ ಮನ್ಸಿಗನ ಭಾರಿ ಖುಷಿ ಆಯ್ತು. ಇವು ಕಂಬಗಳು ಯಾಕೆ ಹುಡುಕ್ದ ಏನಿಲ್ಲ ಅಂತೇಳಿ ನೆಕ್ಸ್ಟ್ ಟೈಮ್ ಊರಿಗೆ ಬಂದಾಗ ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಮನಿ ಕಡೆ ಬಂದು ಫ್ರೆಶ್ ಒಂದು ಗ್ಲಾಸ್ ಹಾಲು ಕುಡಿದ್ಬಿಟ್ಟು ನೋಡ್ರಿ. ವಿಡಿಯೋ ಇಷ್ಟ ಆಯ್ತು ಅಂದ್ರೆ ಫಾಲೋ ಮಾಡ್ರಿ. ನಮಸ್ಕಾರ ರೀ ಎಲ್ಲಾ ದೊಡ್ಡ ಮಂದಿಗೆ.